ಯಾರು ಬಡ್ದಿದ್ದು ನಿಜ ಆದರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಂದ್ರೆ ನೀವು ನಮ್ಮ ಜೊತೆಲಿ ಇರಬೇಕು. ಹಾಗಾಗಿ ನಮ್ಮ ನಾಯಕರು, ದಲಿತ ನಾಯಕರಿಗೆ ಹೇಳೋದಿಷ್ಟೇ, ನೋಡೋಣ ಇನ್ನು ಮುಂದೆ ನಮ್ಮ ಸಮಾಜದವ್ರಿಗೆ ಏನಾದ್ರು ತಡವಿದ್ದೆ ನಿಜ ಆದರೆ, ಯಾಕಂದರೆ ನಿಮಗೆ ಪ್ರತಿಯೊಂದು ಊರಲ್ಲಿ SP ನಿಮಗೆ ಗೊತ್ತಿರುತ್ತೆ, ಯಾವುದೇ ತಾಲೂಕಿನಲ್ಲಿ ನಿಮಗೆ ಅಧಿಕಾರಿಗಳು ಗೊತ್ತಿರ್ತಾರೆ ಅಂತೇಳಿ ನಮ್ಮವ್ರನ್ನ ಬಡಿಯೋದು, ಇವ್ರನ್ನ ಮಾರಣ ಅಂತ ಗಲ್ಲೆ ಮಾಡಿ ಮತ್ತೆ ಇವ್ರ ಮೇಲೆ ಕೇಸ್ ಮಾಡಿಸ್ತೀರಿ. ಇದು ಯಾವ ನ್ಯಾಯ ಸ್ವಾಮಿದು? ಹಾಗಾಗಿ ನಮ್ಮ ಜನಗಳು ಇವತ್ತು ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮಿಂದ ನಾವೆಲ್ಲರೂ ಇದ್ದೀವಿ. ನಾನು ರಾಜ್ಯಾಧ್ಯಕ್ಷನಾಗಿ ಒಂದೇ ಅಲ್ಲ, ನಮ್ಮ ನಾಯಕರು ಇವತ್ತು ಸಾಕಷ್ಟು ನಮಗೆ ಧೈರ್ಯ ಇದೆ, ನಮಗೆ ಹೋರಾಟ ಮಾಡೋ ಶಕ್ತಿ ಇದೆ. ಈ ರಾಜ್ಯ ಆಗ್ಬೋದು, ಈ ದೇಶ ಆಗ್ಬೋದು, ನಾವು ಹೋರಾಟ ಮಾಡ್ತೀವಿ. ನೀವು ಯಾರಿಗೂ ಕೂಡ ಅಂಜಬಾರ್ದು, ನೀವು ಮಾತ್ರ ಇನ್ನೊಬ್ಬರು ತಡಬೇಕು ಹೋಗ್ಬಾರ್ದು. ಹಾಗಾಗಿ ನಾವೇನೋ ನಿಮ್ಗೆ ಇನ್ನೊಬ್ಬರು ತಡೆದ್ರಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಮೇಲೆ ಬಂದವ್ರನ್ನ ಬಿಡಬಾಡ್ರಿ. ಇವತ್ತು ಕೋರ್ಟು ಕಾನೂನು ಇದೆ, ನಿಮಗೂ ನ್ಯಾಯವಾದ ನ್ಯಾಯ ಸಿಗುತ್ತೆ. ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ಬಡ್ದಾಗ ಅವ್ರೇನೋ ಹುಡುಗರು ಬಡ್ದಾಗ ಹೋಗಿ ಅವ್ರು ಹಿರಿಯರಿಗೆ ಮಾತಾಡ್ರಿ, ಅನ್ನಂದ್ರೆ ನಿಮ್ಮವ್ರು ಬಂದು ತಡೀತಾರಂತೆಲ್ಲ ಒಂದ್ಸಲ ಹೇಳ್ತಾರೆ ಹೇಳ್ರಿ. ಅದೇನೂ ಆಗಿಲ್ಲ ಅಂದರೆ ನಿಮ್ಮದು ಪೊಲೀಸ್ ಸ್ಟೇಷನ್ ಇದೆ, ನೇರವಾಗಿ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ರಿ. ಕಂಪ್ಲೇಂಟ್ ಕರ್ಕೊಂಡೋಗಿ ನಮ್ಮ ಮಾಮನ ಅಣ್ಣ ನೀವು ಹೊಡ್ತೀರೇನ ಹೊಡ್ಯಕ್ ಬಂದಿರೇನು ಹೊಡ್ರಿ ಅಂತ ನಮ್ಮ ಅಮ್ಮ ಕೇಳಿದ್ರೆ ಅವ್ರು ನಿಜವಾಗ್ಲೂ ಬಂದು ಹೊಡೆದ್ರು. ಯಾರು ಬರ್ಲಿಲ್ಲ ನಮ್ ಗಂಡ. ಅವಾಗ ನಾವು ಅಷ್ಟೇ ಆಚೆ ಕಡೆ ಹೋದ್ವಿ. ಆಚೆ ಕಡೆ ನಮ್ಮ ಸಾಲಿ ಬಗ್ಲಾಗ ನಮ್ಮ ಮನೆ ಅದ, ಆ ಕಡೆ ಹೊರಗೆ ಬರ್ತಾರೆ ಹೆಣ್ಮಕ್ಳು. ಸಾಲಿ ಮೇಲೆ ಏರಿ ಬಗ್ಗೆ ನೋಡೋದು ಮಾಡ್ತಾರೆ. ಇವತ್ತು ನಮ್ಮ ಹೆಣ್ಮಕ್ಳು ಇವತ್ತು ಕಣ್ಣೀರು ಅಂತ ಹೇಳ್ತಾರೆ ಪೊಲೀಸರೇ. ತಾವು ಸಂವಿಧಾನ ಅಡಿಯಲ್ಲಿ ನೀವು ಓದ್ಕೊಂಡು ಬಂದಿದ್ರಿ. ಅದು ಶ್ರೀಮಂತ ಇರಲಿ, ಅವನ ರಾಜಕಾರಣಿ ಇರಲಿ, ಅವನು ಯಾವನೇ ಇರಲಿ, ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ. ಆ ಬಾಬಾ ಸಾಹೇಬ್ ಕೊಟ್ಟಿರೋದು ಎಲ್ಲರಿಗೂ ಒಂದೇ ಕಾನೂನೇ. ಈ ಕಾನೂನು ಅಡಿಯಲ್ಲಿ ನೀವು ಕೆಲಸ ಮಾಡಿದಾಗ ಯಾವುದೇ ಪಕ್ಷಪಾತ ಮಾಡದೆ ನಮ್ಮವ್ರ ತಕ್ಷಣ ಕೇಸ್ ಕಟ್ಟಿಗಳು ತಾವು ತಗೋಬೇಕು. ಇನ್ನು ಮುಂದೆ ನಮ್ಮ ಸಮುದಾಯ ಹೇಳ್ತಾನೆ ಒಂದು ಒಳಮಾತು, ತಾವೆಲ್ಲರೂ ಒಗ್ಗಟ್ಟಾಗಬೇಕು. ನಾನು ನೀನು ಅನ್ನೋದಕ್ಕಿಂತ ಯಾವುದೇ ಸಂದರ್ಭ ಬಂದಾಗ ತಾಯಂದ್ರು, ಅಣ್ಣ ತಮ್ಮಂದ್ರು, ತಂಗಿಯರು ಇರ್ಬೋದು, ಎಲ್ಲರೂ ಕೂಡ ನಾವು ಒಂದಾಗಿ ನ್ಯಾಯ ಸಿಗಲಿಲ್ಲ. ತದನಂತರ ಇದೇ ನನ್ನ ಸಮುದಾಯದ ಜೊತೆ ಇದ್ದಂಥ ಸಿಂಧೋಳಿ ಸಮಾಜವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇದೇ ರೀತಿ ದಬ್ಬಾಳಿಕೆ ಮಾಡಿ ಇಬ್ಬರು ಹೆಣ್ಣುಮಕ್ಕಳನ್ನು ಕೊಲೆ ಮಾಡಿದರು, ಅದಕ್ಕೂ ನ್ಯಾಯ ಸಿಕ್ಕಿಲ್ಲ. ಇದೇ ರೀತಿ ಮೊನ್ನೆ ತಾನೇ ಗುರುಮೆಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ನಮ್ಮ ತಾಯಂದರು 2 ಹೆಣ್ಣುಮಕ್ಕಳು 19 ವರ್ಷ 16 ವರ್ಷದ ಹೆಣ್ಣುಮಕ್ಕಳು ಕೂಡ ಸಣ್ಣ ಪುಟ್ಟ ವ್ಯಾಪಾರ ಸಿಗಲಾರ್ದೇ ಅವರ ಆರ್ಥಿಕ ಸಂಕಷ್ಟ ಇರುವುದರಿಂದ ಸಿಂಧಿ ಆಯಿಲು ಪ್ಲಾಸ್ಟಿಕ್ ಹಾಯಿಸ್ಕೊಂಡು ಅವರು ಬಂದಿದ್ದು ಪುಡಿಕಾಸಿನಲ್ಲಿ ಜೀವನ ಮಾಡೋದಕ್ಕಾಗತ್ತೆ ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಸೈದಾಪುರ ತಾಲೂಕಿನಲ್ಲಿ ಕೂಡ 2 ಹೆಣ್ಣುಮಕ್ಕಳು ಕೊಲೆ ಮಾಡಿದ್ರು. ಈ ಎಲ್ಲ ಸಾವುಗಳು ಕೂಡ ಇವತ್ತು ರಾಜ್ಯ ಸರ್ಕಾರ ನಮಗೆ ನ್ಯಾಯ ಸಿಕ್ಕಿರಲಿಲ್ಲ. ಈ ಎಲ್ಲ ಸಾವುಗಳು ಸಹಜ ಸಾವು ಅಂತಂದೇಳಿ ಅಧಿಕಾರಿಗಳು ಕೊಡ್ತಾರೆ ಬಂದ್ರೆ, ಅದೇ ರೀತಿ ಇವತ್ತು ನಮ್ಮ ಮಹಿಳೆಯರು ಇವತ್ತು ಇಲ್ಲಿ ಸಾಕಷ್ಟು ಮಹಿಳೆಯರು, ಹುಡುಗರು ಇರ್ಬೋದು, ವಯಸ್ಸಾದಂಥ ಹೆಣ್ಮಕ್ಳು, ಯಜಮಾನರಂಥ ಹೆಣ್ಮಕ್ಳು, ಈ ಯುವಕರು ಹೇಳೋದು ನೋಡ್ತಾ ಇದ್ರೆ ನಮಗೆ ಕಣ್ಣೀರು ಬರ್ತದೆ. ಇವತ್ತು ನಾವು ಯಾವ ರಾಜ್ಯದಲ್ಲಿ, ನಾವು ಬಿಹಾರದಲ್ಲಿಲ್ಲ, ಇವತ್ತು ನಾವಿರೋದು ಕರ್ನಾಟಕದಲ್ಲಿ. ಕರ್ನಾಟಕ ಅಂದರೆ ಅತಿ ಯಾವುದೇ ಜಗಳ ಇರೋದಿಲ್ಲ, ಸ್ವತಂತ್ರದಿಂದ ಜನ ಬದುಕಬೇಕನ್ನೋದು ಒಂದು ಉದ್ದೇಶ ಇರುತ್ತೆ. ಮಾನ್ಯ ಇವತ್ತು ದಲಿತರ ನಾಯಕರು ನೋಡಬೇಕು, ನಮ್ಮ ಅಲೆಮಾರಿಗಳಂದ್ರೆ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತೀರ ಅನ್ನೋರು. ಇವತ್ತು ಬಸವರಾಜ ಕವತಾಳಿ ಇರ್ಬೋದು, ಎಸ್ ಮಾರಣ್ಯ ಇರ್ಬೋದು, ಅಂಬಣ್ಣ ಅವರು ಇರ್ಬೋದು, ರಾಜ್ಯ ನಾಯಕರು. ಇವತ್ತು ಹನುಮಂತಪ್ಪ ಕಾಕರಕಲ್ ಕೂಡ ಇವತ್ತು ಎಸ್ ಗುರುಮೂರ್ತಿ ಕೂಡ ಕೇಳಿ ನೋಡ್ಬೇಕಿದನ್ನ. ನಾನು ಇವರಿಗೆ ತಕ್ಷಣ ಏಟು ಬಿದ್ದಾಗ ನಾನು ಫೋನ್ ಮಾಡಿದ್ದೀನಿ, ಎನ್ ಗುರುಮೂರ್ತಿ ಮಾಡಿದ್ದೀನಿ ಫೋನು. ತದನಂತರ ಎನ್ನೂರು ಶ್ರೀನಿವಾಸ ಫೋನ್ ಮಾಡಿದ್ದೀನಿ, ಅಣ್ಣ ಅಲ್ಲಿ ಯಾರು ನಮ್ಮವರು, ನಮ್ಮವರು. ಇವ್ರಿಗೆ ಯಾರಿಗೂ ಪಟ್ಟ ಇರೋದಿಲ್ಲ, ಇವ್ರಿಗೆ ಯಾರಿಗೂ ಸ್ವಂತ ಜಾಗ ಇರೋದಿಲ್ಲ. ದೇವಸ್ಥಾನ ಜಾಗದಲ್ಲಿ ಸುಮಾರು ಹಲವಾರು ಸಮುದಾಯಗಳು, ದಲಿತರಿರ್ಬೋದು, ಇನ್ನು ಬೇರೆ ಬೇರೆ OBC ಜನ ಆಗಿರ್ಬೋದು, ನಮ್ಮ ಅಲೆಮಾರಿಗಳಲ್ಲಿ ಸಮಾಜಗಳು ಬಂಧುಗಳೇ ಸ್ವಾತಂತ್ರ್ಯ ಬಂದು 70 ವರ್ಷ ಕಳೆದ್ರ ಸುತ್ತ ಇವತ್ತು ನಮ್ಮ ಸಮಾಜದ ಮೇಲೆ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಕರ್ನಾಟಕದಲ್ಲಿ. ಹಿಂದೆ ಕೂಡ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಲೀಡರ್, ಆಲ್ ಲೀಡರ್, ಎಲ್ಲ ಲೀಡರ್ ಗೊತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿ ಬಟ್ಟೆ ವ್ಯಾಪಾರ ಮಾಡಬೇಕಾದ್ರೆ ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನು 2 ಕರ್ಕೊಂಡೋಗಿ ಕೊಲೆ ಮಾಡಿದ್ರು ಬಂಧುಗಳೇ, ಇದೇ ರಾಯಚೂರಲ್ಲಿ ಕೂಡ.
ಆವತ್ತು ಕೂಡ ನಮ್ಮ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ. ಆವತ್ತು ಕೂಡ SP ಹತ್ರ ಹೋದಿವಿ, DSP ಹತ್ರ ಹೋದಿವಿ. ರಾಜ್ಯದ ದೀನ ದಲಿತರು ಅಲೆಮಾರಿಗಳು ಒಂದೇ ಅಂತ ಹೇಳ್ತೀರಿ. ಅಲೆಮಾರಿಗಳು ಎಲ್ಲಿರ್ಬೇಕು? ಸೋದರ ಸಂಬಂಧಿ ನಮ್ಮ ಮಾದರಿ ಇರ್ಬೋದು, ಯಾವುದೇ ದಲಿತರು ಇರ್ಬೋದು, ದಲಿತರ ಜೊತೆಲ್ಲೇ ಜೀವನ ಮಾಡಿದ್ರೆ ಇವತ್ತು ನಮ್ಮವ್ರನ್ನ ಹಿಂಸೆ ಕೊಡುವಂಥದ್ದು, ಹೆಣ್ಮಕ್ಳ ಮೇಲೆ ಅವಾಚ್ಯ ಶಬ್ದಗಳನ್ನು ಬೈಯಂಥದ್ದು, ಹೆಣ್ಮಕ್ಳಿಗೆ ನೀರಿಗೆ ಹೋದ್ರೆ ಸತ ಅವ್ರ ಮೇಲೆ ಕಲ್ಲೆಸೆಯೋದು, ಅವ್ರಿಗೆ ಹೋದ್ರೆ ನಿಮ್ಮ ಫೋನ್ ನಂಬರ್ ಕೊಡಿ ಅಂತ ಹೇಳೋದು. ಅವ್ರೇನೋ ಬೈಲು ಶೌಚಾಲಯಕ್ಕೆ ಹೋದ್ರೆ ಇವತ್ತು ಸಣ್ಣ ಸಣ್ಣ ಗುಡಿಸಲುಗಳಿವು, ಶೌಚಾಲಯ ಇರೋದಿಲ್ಲ. ಈ ಸಂದರ್ಭದಲ್ಲಿ ಅವರು ಹೊರಗಡೆ ಹೋದ್ರೆ ಅವ್ರಿಗೆ ನೀವು ಕೊಲ್ಲೆಸೆ ಅಂತಂದ್ರೆ ನಿಮ್ಮ ನಂಬರ್ ಕೊಡಿ, ಫೋನ್ ನಂಬರ್ ಅಂತ ಹೇಳೋದು. ಯಾರೋ ಹೆಣ್ಮಕ್ಳು ಧೈರ್ಯವಾಗಿ ಮಾತಾಡಿದ್ರೆ ನಿನ್ನ ನೋಡ್ಕೊಂತ ಅಂತ ಹೇಳೋದು. ಇಂಥದ್ದು ಕಠಿಣ ಶಿಕ್ಷೆ ನಮ್ಮವ್ರಿಗೆ ಕೊಡ್ತಾಯಿದ್ರಿ, ಇದು ಒಳ್ಳೇದಲ್ಲ. ಇವತ್ತು ನಮಗೂ ಕೂಡ ಸಂಘ ಇದೆ, ನಾವೆಲ್ಲ ನಮ್ಮ ಸಮುದಾಯ ಆದ ಗಟ್ಟಿಯಾಗಿ ಈ ಪರ ನಾವು ಯಾವತ್ತು ಇರ್ತೀವಿ. ನೀವು ಕೂಡ ನಮ್ಮ ಸಂಘದ ಪರಗೆ ನಮ್ಮ ಜಾತಿ ಪರವಾಗಿ ಇರಲಿ ಅಂತೇಳಿ ಈ ಸಂದರ್ಭ ಹೇಳ್ತಾ, ಈಗ ಅಧ್ಯಕ್ಷರು ನಿಮ್ಮ ದೌರ್ಜನ್ಯಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ ಅಧ್ಯಕ್ಷರು. ನಾನು ಈ ನಿಮ್ಮೆಲ್ಲ ಬುಡಗ ಜಂಗಮರ ದೇವಸೂರು ಕಾಲೋನಿ ಪರವಾಗಿ ಆಧಾರವಾದ ಹೃತ್ಪೂರ್ವವಾದ ಸ್ವಾಗತ ಕೊಡ್ತೀನಿ. ಜೋರಾಗಿ ಚಪ್ಪಲಿ ಹೊಡೆದು ಅಧ್ಯಕ್ಷರನ್ನು ಸ್ವಾಗತ ಮಾಡ್ತಾರೆ. ಅರ್ಥ ಮಾಡಿಕೊಂಡು ಅವರು ಕೂಡ ಎಲ್ಲವನ್ನು ಕೆಲಸ ಬಂದಿದ್ದಾರೆ. ಎಲ್ಲ ಶ್ರಮಣ ಸಭೆ ಕೂಡ ಆತ್ಮೀಯವಾದ ಸ್ವಾಗತ ಕೊಡ್ತಾನೆ. ಅವ್ರಿಗೆ ಕೂಡ ಜೋರಾಗಿ ಚಪ್ಪಲಿ ಹೊಡೆದು ಅವರು ಕೂಡ ಆತ್ಮೀಯ ಸ್ವಾಗತ ಕೇಳ್ತಾನೆ. ಅದೇ ರೀತಿಯಾಗಿ ನಮ್ಮ ಸಂಬಣ್ಣದಕ್ಕ ಅವತ್ತು ನಮ್ಮ ಜೊತೆಯಲ್ಲಿ ಬಂದು SB ಜೊತೆಯಲ್ಲಿ ನಮಗಿಂತ ಮುಂಚೆದ ಆಸ್ಪತ್ರೆಯಲ್ಲಿ ಡೊಕ್ಕ ಜಮ್ಮಣ್ಣ ಅದನ್ನು ಕೂಡ ನಿಮ್ಮ ಕರೆಗೆ ಹೋಗಟ್ಟು ನಿಮ್ಮ ಸಮಸ್ಯೆ ಆಲಿಸಿ ಮತ್ತು ಅವತ್ತಿನಿಂದ ಇವತ್ತಿನವರೆಗೆ ಇಲ್ಲೇ ನನ್ನ ಜಮ್ಮಣ್ಣ ಕೂಡ ಆ ಸ್ವಾಗತ ಕೊಡ್ತಾನೆ. ಅವ್ರಿಗೆ ಜೋರ ಸೈದಾಪುರ ತಾಲೂಕಾಧ್ಯಕ್ಷರು ಕೂಡ ಬಂದಿದ್ದಾರೆ. ಅವರು ಕೂಡ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀನಿ. ಈಗ ನಿಮ್ದೇನು ಸಮಸ್ಯೆ ಅಧ್ಯಕ್ಷ ಕೇಳ್ತಾರೋ ನಿಮ್ದೆಲ್ಲ ಹೋದಂಥ ಸಂದರ್ಭದಲ್ಲ ಹೆಣ್ಮಕ್ಳು ಕೊಡ್ತಾ ಬಿದ್ದ ಬಹಳ ಜನಗಳು ಬಂಧಿಸಲೇಬೇಕು. ಬುಡಗ ಜಂಗರ ಮೇಲೆ ದೌರ್ಜನ್ಯ ಮಾಡಿದ ಗುಂಡಗಳನ್ನು ಈ ಕೂಡಲೇ ಬಂಧಿಸಲೇಬೇಕು. ಬುಡಗ ಸಂಘಕ್ಕೆ, ಅಲೆಮಾರಿ ಬುಡಜಂ ಸಮುದಾಯಕ್ಕೆ ಏನೇ ಬರಲಿ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ. ದೇವಸೂರು ಗ್ರಾಮದಲ್ಲಿ ವಾಸಿಸುವ ಬುಡಗಜಂ ಸಮುದಾಯ ಮೇಲೆ ಅಲೆ ಮಾಡಿದ ಪುಡಾರಿಗಳನ್ನು ಈ ಕೂಡಲೇ ಬಂಧಿಸಲೇಬೇಕು. ದೇವಸೂರು ಗ್ರಾಮದಲ್ಲಿ ವಾಸಿಸುವ ಅಲೆಮಾರಿ ಬುಡಜಂ ಸಮುದಾಯದಲ್ಲಿ ಅಲೆ ಮಾಡಿದ ಪುಡಾರಿಗಳನ್ನು ಈ ಕೂಡಲೇ ಬಂಧಿಸಲೇಬೇಕು. ದೇವಸೂರು ಗ್ರಾಮದಲ್ಲಿ ವಾಸಿಸುವ ಬುಡಜಮ್ಮರನ್ನು ಈ ಕೂಡಲೇ ರಕ್ಷಣೆ ಮಾಡಲೇಬೇಕು. ಅಲೆಮಾರಿ ಬುಡಜಂ ಸಮುದಾಯಕ್ಕೆ